ನಮಸ್ಕಾರ. ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ರೈಲ್ವೆ ಸ್ಟೇಷನ್ದ ಇದು ಹುಬ್ಬಳ್ಳಿ ರೈಲು ನಿಲ್ದಾಣದೊಳಗೆ ಇದೊಂದು ವಿಶೇಷವಾದಂಥ ರೈಲ್ವೆ ಮ್ಯೂಸಿಯಂ ಐತಿ. ಈ ಒಂದು ರೈಲ್ವೆ ಮ್ಯೂಸಿಯಮ್ದೊಳಗೆ ನೋಡ್ರಿ, ಇಲ್ಲಿ ಈಗ ನೋಡತ್ತಿದ್ದು ನೋಡ್ರಿ, ಇದು ಟಾಯ್ ಟ್ರೈನ್. ಇಲ್ಲಿ ನೀವು ನೋಡತ್ತಿರಲ್ಲ, ಇದು ಟಾಯ್ ಟ್ರೈನ್ ಅಂದ್ರೆ ಮಕ್ಕಳಿಗಾಗಿ ಮಾಡಿದ್ದು. ಇದರಲ್ಲಿ ದೊಡ್ಡವರು ಪ್ರಯಾಣ ಮಾಡ್ಬೋದು. ಇಲ್ಲಿ ಟ್ರೈಲ್ ಸ್ವಲ್ಪ ದೂರದವರೆಗೆ ಇಲ್ಲಿ ನಾವು ಇದರೊಳಗೆ ಪ್ರಯಾಣಿಸಬಹುದು. ನೋಡಾಕತ್ತೀರಿ ನೋಡ್ರಿ, ಈಗ ನಾವು ಇಲ್ಲಿ ಆ ಟಾಯ್ ಟ್ರೈನ್ದೊಳಗೆ ಕುಂತೇವಿ. ಇದು ಸಣ್ಣ ಮಕ್ಕಳಿಗಾಗಿ ಮಾಡಿದಂಥ ವಿಶೇಷ ಸಣ್ಣ ರೈಲು. ಇದು ನ್ಯಾರೋ ಗೇಜಿನ ಒಂದು ರೈಲ್. ಇದು ನೋಡ್ರಿ, ಇಲ್ಲಿ ಸೀಟ್ಗಳ ನೋಡ್ರಿ. ಇದು ಮುಂದೆ ಇಂಜನ್ ಹಿಂದ್ಗಡೆನೇ ಇರುವಂಥ ಒಂದು ಸಣ್ಣ ಬೋಗಿ. ಆ ಒಂದು ರೈಲಿನ ಒಂದು ವಿಶೇಷ, ಅದರದ್ದೊಂದೆಲ್ಲ ಪರಿಚಯ ಈ ಒಂದು ವಿಡಿಯೋದಾಗ ಇಲ್ಲ ಐತೆ ನೋಡ್ರಿ. ಇದನ್ನು ವಿಡಿಯೋ ಯೂಸ್ ಮಾಡಿ ನೋಡ್ಬೋದು. ಇದರದ್ದೊಂದು ವಿಶೇಷ ಅರ್ಥ ಗೊತ್ತಾಗ್ತೈತಿ. ವಿಶೇಷ ಒಂದು ರಜೆ ದಿನದೊಳಗೆ ಇಲ್ಲಿ ಫ್ಯಾಮಿಲಿ ಸಮೇತ ಒಂದು ಒಳ್ಳೆ ಮಜಾ ಆಗುವಂಥ ಒಂದು ಸ್ಥಳ, ಪ್ರವಾಸಿ ಸ್ಥಳ ಆಗ್ತೈತಿ. ಇಲ್ಲಿಗೆ ವಿಸಿಟ್ ಕೊಡಬೇಕು ನೋಡಿರಿ. ಇಲ್ಲಿ ವಿಶೇಷವಾದಂಥ ರೈಲ್ ನೋಡಿರಿ, ಇಲ್ಲೊಂದು ರೈಲ್ ಸಿಸ್ಟಮ್ ಐತಿ ನೋಡಿರಿ. ಒಂದು ಇಂಜನ್ ಮಾಡಿಟ್ಟಾರ ರೈಲಿನ. ಇದು ಉಗಿ ಬಂಡಿ, ಆವಾಗಿನ ಒಂದು ಉಗಿ ಬಂಡಿ ಒಂದು ನೆನಪು ಇಲ್ಲೈತಿ ನೋಡಿರಿ. ಇದು ಇಂಜನ್ ಮುಂದೆ, ಇದು ಪೂರ್ತಿ ಇಂಜನ್ನ. ಇದಕ್ಕೆ ಕಲ್ಲಿದ್ದಲಿಂದ ನಡೀತಿತ್ತು. ಕಲ್ಲಿದ್ದಲು ಅದರಿಂದ ಸ್ಟೀಮ್ ಇಂಜನ್ ಅಂತಾರೆ ಇದಕ್ಕೆ. ಇವು ನೋಡಿರಿ ಇಂಜಿನ್ ರೈಲುಗಳು. ಈ ರೈಲಿನ ಒಂದು ಪೂರ್ತಿ ಅದ್ರ ಬಗ್ಗೆ ಮಾಹಿತಿ ಐತೆ. ಇಲ್ಲಿ ಒಂದು ಸ್ಟೇಷನ್ ಗತೆ ಕಾಣುವಂಥ ಇವು 2 ಬೋಗಿಗಳದಾವಲ್ಲ, ಇವೊಂದು ವಿಶೇಷ ಬೋಗಿಗಳು. ಒಂದು ನೋಡಿರಿ, ಇದು ರೆಸ್ಟೋರೆಂಟ್ ಥರ ಇರುವಂಥ ಬೋಗಿ. ಇದು ನೋಡಿರಿ, ಇದೊಂದು ರೆಸ್ಟೋರೆಂಟ್ ಕೋಚ್. ಇದು ನೋಡ್ರಿ, ರೆಸ್ಟೋರೆಂಟ್ ಕೋಚ್. ಒಂದು ದೊಡ್ಡ ಹೋಟೆಲ್ದೊಳಗೆ ಯಾವ ಥರ ಒಂದು ಅನುಭವ ಇರ್ತೈತಿ ಅದು ಈಚೆ ಕಡೆ ಈಗ ನೋಡುವಂಥದ್ದು. ಇದು ಥಿಯೇಟರ್ ಕೋಚ್. ಥಿಯೇಟರ್ ಅಂದ್ರೆ ನೋಡಿರಿ, ಆ ಥಿಯೇಟರ್ ಕೋಚ್ದೊಳಗೆ ಇಲ್ಲಿ ದೂದ್ ಸಾಗರ ಒಂದು ಫಾಲ್ಸ್ ಹೆಸರು ಕೇಳಿರ್ಬೋದು, ನೋಡಿರ್ಬೋದು. ಅದನ್ನು ಇಲ್ಲಿ ನೋಡಿರಿ ಈ ಥರ ಕೃತಕವಾಗಿ ಚಿತ್ರವನ್ನು ಮಾಡಿಟ್ಟಾರ ನೋಡಿರಿ. ಇದು ಜಲಪಾತ, ತುಮ್ಮಿಕ್ಕಿ ಹರಿಯುವಂಥ ನೀರಿನ ರಭಸ ಅಲ್ಲಿ ಮೇಲೆ ಕಾಣ್ತೈತಿ. ಅದರ ಕೆಳಗಡೆ ನಿಂದ್ರೆ ಒಂದು ನಿಮಿಷ ಕ್ಯಾಮ್ರಾ ಕ್ಲಿಯರ್ ಮಾಡ್ಕೊತೀನಿ ನೋಡಿರಿ. ಇದು ಜೋಗ್ ಫಾಲ್ಸ್ನಲ್ಲಿ, ಜೋಗ್ ಫಾಲ್ಸ್ ಅಲ್ಲ, ಅದು ದೂದ್ ಸಾಗರ್ ಫಾಲ್ಸಿನೊಳಗೆ ಈ ಥರ ಆ ನದಿಯನ್ನು ಈ ಥರ ದಾಟು ಒಂದು ಐತಿ. ಈ ಥರ ದೃಶ್ಯನೂ ಕಾಣ್ತೈತಿ. ಆ ಟ್ರೈನ್ನೊಳಗೆ ಅಡ್ಡಾಡಿದ್ರೆ, ಆ ಮಾರ್ಗದೊಳಗೆ ರೈಲಿನೊಳಗೆ ಅಡ್ಡಾಡಿದ್ರಿಂತ ಈ ಥರ ದೃಶ್ಯ ನೋಡ್ಬೋದು. ಈ ಥರ ಇಲ್ಲಿ ಕೆಳಗೆ ನೀರು ಹರಿತಿರ್ತಾವಲ್ಲಿ ನೋಡಿರಿ. ಇಂಜನ್ ಆ ದೂದ್ ಸಾಗರ ಯಾವ ಥರ ದಾಟಾಕತ್ತೆ ಅನ್ನೋ ಒಂದು ಚಿತ್ರ ತೋರಿಸ್ತೈತಿ ನೋಡ್ರಿ. ಇಲ್ಲಿ ದೂದ್ ಸಾಗರ್ ಫಾಲ್ಸ್ ಕ್ಯಾಸಲ್ ರಾಕ್ ಮತ್ತು ಕುಲೆಮ್ ಘಾಟ್ ಸೆಕ್ಷನ್ದೊಳಗೆ ಸೌತ್ ವೆಸ್ಟರ್ನ್ ರೈಲ್ವೆ ಆ ಒಂದು ವಿಭಾಗದೊಳಗೆ ಇರುವಂಥದ್ದು ನೋಡಿರಿ. ಇಲ್ಲಿ ರೈಲ್ವೆ ಮ್ಯೂಸಿಯಂ ಹುಬ್ಬಳ್ಳಿ ಥಿಯೇಟರ್ ಕೋಚ್. ಈ ಒಂದು ಮ್ಯೂಸಿಯಮ್ದೊಳಗೆ ಥಿಯೇಟರ್ ಕೋಚಿನ ಐತಿ. ಆ ಥಿಯೇಟರ್ ಕೋಚಿನ ವಿಶೇಷತೆ ಇದರೊಳಗೆ ಪೂರ್ತಿ ಅದರದ್ದು ಮಾಹಿತಿ ಐತಿ ನೋಡಿರಿ. ಆ ಒಂದು ಥಿಯೇಟರ್ ಕೋಚಿನೊಳಗೆ ಈ ಥರದ ಒಂದು ಅನುಭವ, ಈ ಥರದ ಒಂದು ದೃಶ್ಯಗಳು ಇರ್ತವೆ. ಅಂದ್ರೆ ಒಂದು ಫಿಲ್ಮ್, ಒಂದು ಸ್ಟೋರಿ ಇರುವಂಥ ಒಂದು ಪಿಕ್ಚರನ್ನು ತೋರಿಸ್ತಾರ ನೋಡ್ರಿ ಇಲ್ಲಿ ಥಿಯೇಟರ್ ಕೋಚ್. ಈ ಒಂದು ಥಿಯೇಟರ್ ಕೋಚಿನ ವಿಶೇಷತೆ ಭಾಳ ಇರ್ತೈತಿ. ಇದರೊಳಗೆ ಎಷ್ಟು 20 ನಿಮಿಷದಿಂದ 15 ನಿಮಿಷದಿಂದ 20 ನಿಮಿಷದವರೆಗೂ ಇದರೊಳಗೆ ಒಂದು ಮೂವಿ ತೋರಿಸ್ತಾರ. ಈ ಭಾರತೀಯ ರೈಲಿನ ಒಂದು ಇತಿಹಾಸವನ್ನು ತೋರಿಸ್ತೈತಿ ಅದರೊಳಗೆ. ಇವು ಈ ಥರ ಐತಿ ನೋಡ್ರಿ. ಇಲ್ಲಿ ಪ್ರಯಾಣಿಕರಿಗೆ, ಇಲ್ಲಿ ನೋಡೋಕೆ ಬಂದಂಥ ಪ್ರವಾಸಿಗರಿಗೆ ಇಲ್ಲೆಲ್ಲ ಥರ ವ್ಯವಸ್ಥೆ ಇರುವಂಥದ್ದು ಐತಿ ನೋಡ್ರಿ. ಇಲ್ಲಿ ಆ ಒಂದು ರೈಲಿನ ಚೆಕ್ ಮಾಡೋಕೆ ಒಬ್ಬರು ಅಧಿಕಾರಿಗಳು ಇರ್ತಾರೆ. ಆ ಅಧಿಕಾರಿಗಳು ಈ ಥರ ಇದಕ್ಕೆ ಲಾಡೇಸ್ ಅಂತಾರೆ ನೋಡ್ರಿ. ಅದರ ಒಂದು ಮಾಹಿತಿನೂ ಇಲ್ಲೇ ಐತಿ ನೋಡ್ರಿ. ಟೈಪ್ಸ್ ಆಫ್ ರೈಲ್ ಯೂಸ್ಡ್ ಇನ್ ರೈಲ್ವೆ ಟ್ರ್ಯಾಕ್, ಅದನ್ನು ಚೆಕ್ ಮಾಡೋಕೆ ಇದನ್ನು ತೊಗೊಂಡು ಒಬ್ಬರು ಅಧಿಕಾರಿಗಳು ಹೋಗ್ತಿರ್ತಾರೆ. ಇದಕ್ಕೆ ಲಾಡೇಸ್ ಅಂತಾರೆ ಈ ಹಳ್ಳಿಗಳೊಳಗೆ. ಮತ್ತು ನೀವು ಏನ್ರಿ ಇದಕ್ಕೆ ಬೇರೆ ಹೆಸರುಗಳು ಗೊತ್ತಿದ್ರೆ ಕಮೆಂಟ್ ಮಾಡಿರಿ.
ನೋಡಿರಿ ಆ ಒಂದು ಥಿಯೇಟರ್ ಕೋಚಿನ ಇದು ಹಿಂಭಾಗ. ಇಲ್ಲಿ ಮಾಹಿತಿ ಇನ್ನೂ ಅಷ್ಟು ಐತೆ ನೋಡಿರಿ. ಇಲ್ಲಿ ವೀಲ್ಗಳದಾವೆ ನೋಡಿರಿ, ರೈಲ್ವೆ ಗಾಲಿಗಳದಾವೆ. ಆ ರೈಲ್ವೆ ಗಾಲಿ ಕೆಲವೊಂದು ಆಕಾರದೊಳಗೆ ಅದಾವು ನೋಡಿರಿ. ಅದ್ರದ್ದು ಸಹ ಇಲ್ಲಿ ಮಾಹಿತಿ ಐತಿ. ಇದನ್ನೆಲ್ಲನೂ ಮಾಹಿತಿ ಸಮೇತ ಆ ಚಿತ್ರಗಳನ್ನು ನೋಡಿದ್ರೆ ನಿಮಗೆ ಭಾಳ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತೈತಿ ನೋಡಿರಿ. ಒಂದೊಂದು ಸೈಜುಗಳು ಅದಾವೆ. ಅದ ಪ್ರಕಾರ ಇಲ್ಲಿ ಮುಂದೆ ಬಂದ್ರೆ ನೋಡಿರಿ, ಇಲ್ಲಿ ಬೇರೆ ಥರದ ಗಾಲಿಗಳದಾವೆ, ರೈಲು ಗಾಲಿಗಳು ನೋಡಿರಿ. ಇಲ್ಲಿ ನೀವು ನೋಡಾಕತ್ತೀರಿ ಎಷ್ಟು ಥರದ ಗಾಲಿಗಳದಾವೆ ನೋಡಿರಿ. ಇವು ಒಂದೊಂದು ರೈಲಿನ ಪ್ರಕಾರದೊಳಗೆ ಬರ್ತಾವೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಆ ಗಾಲಿಗಳ ಮ್ಯಾಗೂ ಅದಾವು. ಅಂತರ ಒಂದು ಬೋಗಿಗಳ ಮೇಲೂ ಇದ್ರದ್ದು ಮಾಹಿತಿ ಬರೆದಿಟ್ಟಾರ ನೋಡಿರಿ. ಒಂದೊಂದು ರೈಲಿನ ಒಂದು ವಿಶೇಷ ಬೇರೆ ಬೇರೆ ಇರ್ತೈತಿ. ಅದಕ್ಕೆ ಸಂಬಂಧಪಟ್ಟಂಥ ಚಕ್ರಗಳನ್ನು ಇಲ್ಲಿ ಬೇರೆ ರೀತಿ ಅದಾವ ಅನ್ನೋದನ್ನು ಇಲ್ಲಿ ಕೊಟ್ಟಾರ ನೋಡಿರಿ. ನೋಡಿರಿ ಎಷ್ಟು ಥರದ ಗಾಲಿಗಳದಾವೆ ನೋಡಿರಿ ಇಲ್ಲಿ, ರೈಲು ಗಾಲಿ. ಆ ಒಂದು ಸೈಜ್ ಹಾಕೋರೊಂದು ಆಕಾರಗಳು ಬೇರೆ ಬೇರೆ ಅದಾವು. ಅದ ಪ್ರಕಾರ ಇಲ್ಲಿ ನೋಡಿರಿ, ಇಲ್ಲಿ ಗೇಟ್ ಮ್ಯಾನ್ ಟೈಪ್, ಟ್ರ್ಯಾಕ್ ಮ್ಯಾನ್ ಅಂತ ಬರ್ತಾರ. ಇಲ್ಲಿ ಕೈಯೊಳಗೆ ನೋಡಿರಿ ಕಂದೀಲು, ಲಾಟಾನ ಅಂತಾರೆ. ಈ ಒಂದು ದೀಪವನ್ನು ಹಿಡಿದು ಇದೇ ಪ್ರಕಾರ ಕಾರ್ಯನಿರ್ವಹಿಸುವಂಥ ಒಬ್ಬರು ರೈಲು ಅಧಿಕಾರಿಗಳು ಅವರ ಒಂದು ರೂಪದೊಳಗೆ, ಅವ್ರ ಒಂದು ಚಿತ್ರದೊಳಗೆ ಗಣಪತಿ ಮಾಡಿಟ್ಟಾರ ನೋಡಿರಿ. ಪಾಯಿಂಟ್ ಯಂತ್ರ, ಆ ಪಾಯಿಂಟ್ ಯಂತ್ರ ಏನು ಕೆಲಸ ಮಾಡೋದು, ಎಂಥ ಕೆಲಸ ಅಂಥೇಳಿ ರೈಲಿನ ಮಾರ್ಗ ಯಾವ ಥರ ಅದನ್ನು ಚೇಂಜ್ ಮಾಡೋದು, ಅದನ್ನು ಗುರುತಿಸೋದು ಅನ್ನೋವಂಥದ್ದನ್ನು ನೋಡಿರಿ. ಇಲ್ಲಿ ಆ ಗಣಪತಿ ರೂಪದಾಗ ಮಾಡಿಟ್ಟಾರ ನೋಡಿರಿ. ನೋಡಿರಿ ಇಲ್ಲಿ ಗಣಪತಿ ಅಂಥ ಒಂದು ಕೆಲಸ ಮಾಡೋಂಗೆ ಮಾಡಿಟ್ಟಾರ. ಆ ಥರದ ಮಷಿನ್ಗೆ ಸಂಬಂಧಪಟ್ಟಂಥ ಒಂದು ಯಂತ್ರ ಇಲ್ಲಿ ಐತೆ ನೋಡಿರಿ. ಈ ಒಂದು ಯಂತ್ರ ಸಹಾಯದಿಂದ ಅದು ಕಾರ್ಯನಿರ್ವಹಿಸ್ತೈತೆ ರೀ. ನೋಡಿ ಇಲ್ಲೊಂದು ಬೋಗಿ ಕಾಣ್ತೈತಿ. ಇದು ಗೂಡ್ಸ್ ಬೋಗಿ ಕಾಣ್ತೈತಿ. ಇದು ನಿಮಗೆ ಈ ಗೂಡ್ಸ್ ಬೋಗಿ, ಇದು ನ್ಯಾರೋ ಗೇಜಿನ ಗೂಡ್ಸ್ ಡಬ್ಬಿ. ಇದು ಎಷ್ಟು ಕೆಪಾಸಿಟಿ ಹೊರ್ತೈತಿ, ಎಷ್ಟು ಇದನ್ನು ಇದ್ರದ್ದೆಲ್ಲ ಪ್ರೊಸೀಜರ್, ಇದರ ಒಂದು ಉಪಯೋಗ ಎಲ್ಲ ಥರನೂ ಕೊಟ್ಟಾರ ನೋಡ್ರಿ. ಇಲ್ಲಿ ಇದು ಒಂದು ವಾಗ್ಯಾನ. ಇಲ್ಲಿ ಒಂದು ಸಿಂಬಲ್ ಲೈಟ್ ಕಾಣ್ತೈತಲ್ಲ ನಿಮಗೆ, ಈ ಸಿಂಬಲ್ನ ಒಂದು ದೊಡ್ಡ ದೊಡ್ಡ ಒಂದು ಸ್ಟೇಷನ್ದೊಳಗೆ ಇರ್ತೈತಿ. ಇದು ಆ ಒಂದು ಸ್ಟೇಷನ್ದೊಳಗೆ ಇದ್ರ ಕೆಲಸ ಏನು ಅನ್ನೋದನ್ನು ಅದ್ರ ಮಾಹಿತಿ ಕೊಟ್ಟಾರ ನೋಡ್ರಿ. ಈ ಥರ ಕಂಬ ಕೆಲವು ಸ್ಟೇಷನ್ದೊಳಗೆ ಇರ್ತಾವೆ ನೋಡ್ರಿ. ವಾಗಿನ ಈ ಒಂದು ಗೂಡ್ಸ್ ಡಬ್ಬಿ ಆಕಾರ ಹೆಂಗೈತೆ ನೋಡ್ರಿ. ಅದ ಪ್ರಕಾರ ಇದು ನ್ಯಾರೋ ಗೇಜಿನೊಳಗೆ ನೋಡ್ರಿ. ನೋಡಿ ಇಲ್ಲೊಂದು ಟ್ಯಾಂಕ್ ಕಾಣ್ತೈತಿ. ಈ ಒಂದು ಟ್ಯಾಂಕ್ ಈ ಒಂದು ನ್ಯಾರೋ ಗೇಜಿನೊಳಗೂ ಐತಿ ಅನ್ನೋದನ್ನು ಇಲ್ಲಿ ತೋರ್ಸ್ಯಾರ ನೋಡ್ರಿ. ಇದರಲ್ಲಿಂದ ಏನಾದರೂ ಸರಬರಾಜು ಮಾಡುವಂಥದ್ದು ಐತಿ ನೋಡ್ರಿ. ಟ್ಯಾಂಕ್ ವ್ಯಾಗನ್ ಇದರಲ್ಲಿಂದ ಯಾವ್ಯಾವ ಒಂದು ಥರದ ಬಳಸ್ತಿದ್ರು. ಈಗ ಚಿಮ್ನಿ ಎಣ್ಣೆ ಆಗಿರಲಿ, ಸೀಮೆ ಎಣ್ಣೆ, ಕೆರೋಸಿನ್ ಆಯಿಲ್, ಪೆಟ್ರೋಲ್, ಡೀಸೆಲ್ ಎಲ್ಲ ಥರದ ಕೆಲವೊಂದಿಷ್ಟು ದ್ರವ ವಸ್ತುವನ್ನು ಇದರೊಳಗೆ ಸಾಗಿಸ್ತಿದ್ರು ನೋಡಿರಿ. ಇಲ್ಲೊಂದು ಥರದ ಟ್ಯಾಂಕ್, ಈ ಥರದ ಟ್ಯಾಂಕ್ಗಳು ಅಲ್ಲೆಲ್ಲೇ ಇರ್ತಿದ್ದು ಸ್ಟೇಷನ್ದೊಳಗೆ. ಅದ್ರ ಬಗ್ಗೆ ಮಾಹಿತಿ ಐತಿ. ಇಲ್ಲೊಂದು ಎಂಟೆನ ನೋಡಿರಿ, ಇಲ್ಲಿ ನನ್ನ ತಲೆ ಮೇಲೆ ಈಗ ಇಲ್ಲಿ ಕಾಣ್ತೈತೆ ನೋಡಿರಿ. ಇಷ್ಟು ಪ್ರಮಾಣದ ಸಣ್ಣ ಎಂಟೆನ ಒಂದೊಂದು ಸ್ಟೇಷನ್ದೊಳಗೆ ನೋಡಿರ್ತೀರಿ. ಆ ಒಂದು ಎಂಟೆನ ಯಾವ ಥರ ಕೆಲಸ ಮಾಡ್ತೈತಿ, ಅದು ಎದಕ್ಕೆ ಉಪಯೋಗ ಅನ್ನೋದನ್ನು ಇಲ್ಲಿ ಮಾಹಿತಿ ಕೊಟ್ಟಾರ ನೋಡ್ರಿ. ಅದ ಪ್ರಕಾರ ಮತ್ತು ಇಲ್ಲೊಂದು ವ್ಯವಸ್ಥೆ ಐತೆ ನೋಡ್ರಿ. ಸದ್ಯಕ್ಕೆ ಇಲ್ಲ, ಅವಾಗನ ನೀವು ಈ ಥರದ ರೈಲು ಕಂಬಿ ಒಂದು ಆ ಹಳಿ ಮಗ್ಲ, ರೈಲು ಕಂಬಿ ಮಗ್ಲ ಈ ಥರದ ವಯರ್ನ ವ್ಯವಸ್ಥೆ ಇರುವಂಥ ಒಂದು ಇದನ್ನು ನೋಡಿರ್ಬೋದು ನೀವು ನೋಡ್ರಿ. ಈ ಕಂಬದಿಂದ ಈ ಕಂಬಕ್ಕೆ ವಯರ್ ನೋಡಿದ್ರಲ್ಲ, ಅದ್ರದ್ದು ಕೆಲಸ ಏನು ಅನ್ನೋದನ್ನ ಇಲ್ಲಿ ಕೊಟ್ಟಾರ ನೋಡ್ರಿ. 4 ತಂತಿ ಇರ್ತಿದ್ದು, ಅವನ್ನ 4 ತಂತಿನೂ ಏನೇನು ಕೆಲಸ ಮಾಡ್ತಿದ್ದು. ಅವಾಗ ರೈಲಿನ ಒಂದು ಆ ಹಳಿ ಮಗ್ಲ ಇರ್ತಿದ್ದು ಇವು ಕಂಬಗಳು. ಸದ್ಯಕ್ಕೆ ಇಲ್ಲ, ಈಗ ಬೇರೆ ತಂತ್ರಜ್ಞಾನ ಬಂದೈತಲ್ಲ, ಆ ಒಂದು ತಂತ್ರಜ್ಞಾನದಿಂದ ಇದರ ಕೆಲಸವನ್ನು ಮುಂದುವರಿಸ್ತಾರೆ. ಹೀಗಾಗಿ ಇದರ ಅವಶ್ಯಕತೆ ಇಲ್ಲ. ಈ ಸದ್ಯಕ್ಕೆ ಈಗ ನಮಗೊಂದು ನೆನಪಿಗಾಗಿ
ಇವುಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ಯಾರ. ಅದ ಪ್ರಕಾರ ಇಲ್ಲೊಂದು ವೇಯಿಂಗ್ ಮಷಿನ್ ಐತಿ ನೋಡ್ರಿ. ಇಲ್ಲಿ ನನ್ನಿಂದ ಐತಿ, ಇಲ್ಲಿ ಕಾಣಿಸಾಕತ್ತೈತಲ್ಲ ನಿಮ್ಗೆ. ತಡ್ರಿ ಇದನ್ನು ಎದುರಿನ ಕ್ಯಾಮ್ರಾದಿಂದ ತೋರಿಸ್ತೀನಿ ನಿಮಗೆ. ಇದರ್ಲಿಂದ ಯಾರಾದರೂ ದೊಡ್ಡ ದೊಡ್ಡ ಲಗೇಜನ್ನು ಒಯ್ದಿತ್ತಾಗ ಇದನ್ನು ಪ್ರತಿಯೊಂದು ಸ್ಟೇಷನ್ದಾಗ ಬಳಸ್ತಿದ್ರು ನೋಡ್ರಿ. ಇಲ್ಲಿ ಇದ್ರ ಒಂದು ಮಾಹಿತಿನೂ ಇದ್ರೊಳಗೆ ಬರ್ದಾರ ನೋಡ್ರಿ. ನೋಡಿದ್ರಲ್ಲ. ಓಕೆ, ಮುಂದಿನ ಒಂದು ವಿಡಿಯೋದೊಳಗೆ ಅವಾಗಿನ ಒಂದು ಪ್ರಾರಂಭದ ದಿನದೊಳಗೆ ರೈಲು ಸೇವೆ ಆರಂಭ ಆದಾಗಿನಿಂದ ಹಿಡಿದು ರೈಲು ನಿಲ್ದಾಣಗಳು ಯಾವ ಥರ ಇದ್ದು ಅನ್ನೋವಂಥದ್ದನ್ನು ಇದ್ರೊಳಗೆ ತೋರಿಸ್ಯಾರ. ಆ ಒಂದು ಮುಂದಿನ ವಿಡಿಯೋದಾಗ ಅವುಗಳನ್ನು ನೋಡೋಣ. ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿರಿ. ಮುಂದಿನ ಒಂದು ಭಾಗದೊಳಗೆ ಈ ಒಂದು ಇತಿಹಾಸವನ್ನು ನೋಡೋಣ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.